ಇದು ಇನ್ಲೆಟ್ ವಾಟರ್. ಇನ್ಲೆಟ್ ವಾಟರ್ಗೆ ಆಲ್ವೇಸ್ ಎನ್ ಆರ್ ವಿ ಇದು ಎನ್ ಆರ್ ವಿ ಪ್ರೆಷರೈಸ್ ಸೋಲಾರ್ ಇದ್ದಾಗ ನಾನ್ ರಿಟರ್ನ್ ವಾಲ್ವ್ ಪ್ರೆಷರೈಸ್ಡ್ ಎನ್ ಆರ್ ವಿ ಹಾಕಬೇಕು. ನಾರ್ಮಲ್ ಇದ್ದರೆ ನಾರ್ಮಲ್ ಹಾಕಬೇಕು. ಆ್ಯಸ್ ವೆಲ್ ಆಸ್ ಯೂನಿಯನ್ ಹಾಕಬೇಕು. ಅದ್ರ ಜೊತೆಗೆ ಪ್ರೆಷರ್ ರಿಲೀಸ್ ವಾಲ್ವ್ ಅಂತ ಹೇಳಿ ಬರುತ್ತೆ. ವ್ಯಾಕ್ಯೂಮ್ ರಿಲೀಸ್ ವಾಲ್ವ್, ಪ್ರೆಷರ್ ರಿಲೀಸ್ ವಾಲ್ವ್ ಇವನ್ನ ಕಂಪಲ್ಸರಿ ಹಾಕಲೇಬೇಕು. ಇದಕ್ಕೆ ಔಟ್ಪುಟ್ಟಿಗೆ ಸೇಮ್ ಆ್ಯಸ್ ಇಟ್ ಈಸ್. ಔಟ್ಪುಟ್ ಲೈನ್ಗೆ ಇದು ಹೀಟ್ ಪಂಪ್ ಕನೆಕ್ಷನ್ಸ್ ಇದೆ. ಹೀಟ್ ಪಂಪು ಔಟ್ಲೆಟ್ ವಾಟರ್, ಇದು ಬಂದುಬಿಟ್ಟು ಬಾಟಮ್ ಬಂದು ಹೀಟ್ ಪಂಪು, ಇನ್ಲೆಟ್ ವಾಟರ್. ಹೀಟ್ ಪಂಪಿಗೆ ಸೋಲಾರ್ ಟ್ಯಾಂಕಿಂದನೇ ಹೋಗ್ತಾ ಇದೆ. ಇದು ಹೀಟ್ ಪಂಪ್. ಸೊ ಸೇಮ್ ಆ್ಯಸ್ ಇಟ್ ಈಸ್. ಇವಾಗ ಔಟ್ಪುಟ್ಟಿಗೆ ಏರ್ ರಿಲೀಫ್ ವಾಲ್ವ್ ಹೋಗಬೇಕು, ಅದರ ನಂತರ ಗೇಟ್ ವಾಲ್ವ್ ಹೋಗಬೇಕು, ಹಾಗೆ ಯೂನಿಯನ್ ಕೂಡ ಹಾಕಬೇಕು. ಸೊ ಇನ್ ಕೇಸ್ ಈ ರೀತಿ ಲೀಕೇಜ್ ಇತ್ತು ಇದು ಬಂದಾಗ ಇನ್ನೇನು ನಾವು ಆಫ್ ಮಾಡಿದ್ರೆ ವಾಟರ್ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಇವಾಗ ನೋಡಿ ಅದು ಹಾಗೆ ನೋಡ್ತಾ ಇದೆ. ಈಗ ವಾಲ್ವ್ ನಾವು ಓಪನ್ ಮಾಡಿದ್ರೆ ನೀರು ವೇಸ್ಟೇಜ್ ಜಾಸ್ತಿ ಇದೆ. ಈಗ ಬರುತ್ತೆ ವಾಲ್ವ್ ಓಪನ್ ಇಲ್ಲ. ಇನ್ ಕೇಸ್ ಈ ರೀತಿ ಲೀಕೇಜ್ ಬಂದಾಗ ವಾಲ್ವ್ ಆಫ್ ಮಾಡಬೇಕು. ಇದು ವಾಲ್ವ್ ಓಪನ್ ಇದೆ, ಲೀಕೇಜ್ ಬಂತು ಅಂದರೆ ಈ ವಾಲ್ವ್ ಆಫ್ ಮಾಡಿದ್ರೆ, ಈಗ ಲೀಕೇಜ್ ಬರ್ತಾ ಇದೆ, ವಾಲ್ವ್ ಆಫ್ ಮಾಡಿದಾಗ ಲೀಕೇಜ್ ಸ್ಟಾಪ್ ಆಗುತ್ತೆ.